ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ವಶನ್ಸ್ ಕೇಳಿದೆ, QnA ವಿಡಿಯೋ ಮಾಡ್ತೀನಿ. ನಿಮ್ಗೆ ಏನು ಡೌಟ್ಸ್ ಇದೆ ಅದೆಲ್ಲ ಕ್ವಶನ್ಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಅಂತ ಹೇಳಿದ್ದೆ. ಸೊ ಅದ್ರ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿದ್ದೆ. ಅಲ್ಲಿ ಭಾಳಷ್ಟು ಜನ ಕ್ವಶನ್ಸ್ ಕೇಳಿದ್ರೆ ಅವರ ಒಂದು 10 ಕ್ವಶನ್ಸ್ಗಳಿಗೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಕ್ವಶನ್ಸ್ಗಳು ಕೂಡ ಇದಾವೆ ಕೆಲವೊಂದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ ಫ್ರೀಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕನ್ನಡದ ಟೆಕ್ ಚಾನಲ್ಸ್ಗಳನ್ನ ಸಪೋರ್ಟ್ ಮಾಡಿ. ಮೊದಲನೇ ಕ್ವಶನ್ ಬಂದ್ಬಿಟ್ಟು RVM ಆಲ್ ಇನ್ ಒನ್ ಕನ್ನಡ ಅಂತ. ಬ್ರೋ, ನಿಮ್ಮ ಕ್ಯಾಮ್ರಾ ಮತ್ತು ಮೊಬೈಲ್ ಯಾವುದು ಪ್ಲೀಸ್ ಹೇಳಿ ಅಂತ ಹೇಳಿದ್ರೆ. ಓಕೆ, ನನ್ನ ಮೊಬೈಲ್ ಬಂದ್ಬಿಟ್ಟು ಆನರ್ V20 ಅಂತ. ಇದು ಒಂದು ಸೂಪರ್ ಫೋನ್. ಇದನ್ನ ತಗೊಳ್ಬೇಕಂದ್ರೆ ಇದ್ರ ಬಗ್ಗೆ ನೀವು ಜಾಸ್ತಿ ತಿಳ್ಕೊಂಡ್ರೆ ಆ್ಯಂಡ್ ಏನಕ್ಕೆ ತಗೊಂಡೆ ಅಂತ ನಾನು ಭಾಳಷ್ಟು ಸರಿ ಹೇಳಿದ್ದೀನಿ. ಈ ಒಂದು ಫೋನ್ ಲಾಂಚ್ ಆದಾಗ ಇದರಲ್ಲಿ ಪ್ರಪಂಚದಲ್ಲಿ ಮೊದಲು ಬಾರಿ ಯೂಸ್ ಮಾಡಿರ್ತಕ್ಕಂತಹ ಕೆಲವೊಂದು ಟೆಕ್ನಾಲಜಿಗಳು ಇದರಲ್ಲಿ ಇದ್ದಾವೆ. ವರ್ಲ್ಡ್ಸ್ ಫಸ್ಟ್ 8 ಫೀಚರ್ಸ್ ಇದರೊಳಗಡೆ ಇದ್ದಾವೆ. ಅದರಲ್ಲಿ ಕೆಲವೊಂದು ಮೇಜರ್ ಆಗಿರ್ಬೇಕಂದ್ರೆ ವರ್ಲ್ಡ್ಸ್ ಫಸ್ಟು 48 MP ಕ್ಯಾಮ್ರಾ, ಬ್ಯಾಕ್ ಸೈಡ್ ಬಂದು 3D ಕ್ಯಾಮ್ರಾ. ಅಂದರೆ ನಿಮಗೆ ಇಲ್ಲಿ ಒಂದೇ ಕ್ಯಾಮ್ರಾ ಇರೋದು, ಪಕ್ಕದಲ್ಲಿ ನಿಮಗೊಂದು ಎಕ್ಸ್ಟ್ರಾ ಸೆನ್ಸಾರ್ ಇದೆ, 3D ಸೆನ್ಸಾರು. ಸೊ ಆ ಒಂದು 48 MP ಕ್ಯಾಮ್ರಾ ಮೊದಲು ಬಂದಿದ್ದು ಇದರಲ್ಲೇ. ಓಕೆ, 3D 48 MP ಕ್ಯಾಮ್ರಾ. ಆ್ಯಂಡ್ ವರ್ಲ್ಡ್ಸ್ ಫಸ್ಟ್ ಪಂಚೋ ಡಿಸ್ಪ್ಲೇ ವಿತ್ 25 MP ಕ್ಯಾಮ್ರಾ ಫ್ರಂಟಲ್ಲಿ. ಕ್ಯಾಮ್ರಾ ಬಗ್ಗೆ ಮಾತಾಡೋಂಗಿಲ್ಲ, ಸೂಪರ್ ಆಗಿದೆ. ಆ್ಯಂಡ್ ಇದು ಬಂದ್ಬಿಟ್ಟು ವರ್ಲ್ಡ್ಸ್ ಫಸ್ಟ್ 7 nm ಚಿಪ್ಸೆಟ್ ಬಂದಿದೆ. 7 nm ಬಂದ್ಬಿಟ್ಟು ಆದಷ್ಟು ಕಡಿಮೆ ಪವರ್ನ ತಗೊಂಡು ಅತಿ ಹೆಚ್ಚು ಸ್ಪೀಡ್ನ ಕೊಡ್ತಕ್ಕಂತಹ ಪ್ರೋಸೆಸರ್ ಹೊಂದಿರತಕ್ಕಂಥದ್ದು ಈ ಒಂದು V20. ಸೊ ಹಾಗೆ ಈ ಫೋನ್ ನಾನು ತೊಗೊಂಡಿದ್ದೀನಿ, ನನ್ನ ಒಂದು ಫೋನ್ ಆನರ್ V20. ಸೊ ಬೆಸ್ಟ್ ಪರ್ಫಾರ್ಮೆನ್ಸ್. ನಾನು ಎಷ್ಟು ಯೂಸ್ ಮಾಡಿದ್ನೋ ಸ್ಲೋ ಆಗಲ್ಲ, ಹ್ಯಾಂಗ್ ಆಗಲ್ಲ. 4000 mAh ಬ್ಯಾಟ್ರಿ ಇದೆ, ಫಾಸ್ಟ್ ಚಾರ್ಜಿಂಗ್ ಇದೆ, ಹೆವಿ 6GB 128GB. Android 10 ಆಲ್ರೆಡಿ ಅಪ್ಗ್ರೇಡ್ ಆಗಿದೆ, ಅಪ್ಗ್ರೇಡ್ಸ್ ಬರ್ತಾ ಇರ್ತದೆ. ಇದ್ರ ಲುಕ್ ಬಂದ್ಬಿಟ್ಟು ಕ್ರೇಜಿ ಆಗಿದೆ. ಸೊ ವಿ ಶೇಪ್ ಕಾಣ್ತಾ ಇದೆಯಲ್ಲ ನಿಮಗೆ, ಇದು ಲೈಟ್ ಬಿದ್ದರೆ ಜಾಸ್ತಿ ಚೆನ್ನಾಗಿ ಕಾಣುತ್ತೆ. ಇದೆ ಫ್ರಂಟಲ್ಲಿ ನಿಮಗೆ ಪಂಚೋಲ್ ಬರುತ್ತೆ. ಐ ಥಿಂಕ್ ಇದು ಸೋಫರ್ 1 ವರ್ಷ ಆಯಿತು ಇದು ತೊಗೊಂಡು. ಸದ್ಯಕ್ಕೆ ಇಲ್ಲಿವರೆಗೂ ಇದಕ್ಕೆ ಯಾವುದಕ್ಕೆ ಕಾಂಪಿಟೇಷನ್ ಇಲ್ಲ ನನ್ನ ಪ್ರಕಾರ, ಪರ್ಸ್ನಲ್ ಯೂಸ್ ಆಗಿ. ಸೊ ಇದು ನನ್ನ ಫೋನು. ಇನ್ನು ಕ್ಯಾಮ್ರಾ ಬಂದರೆ ನನ್ನ ಹತ್ರ 2 ಕ್ಯಾಮ್ರಾ ಇದೆ. ಮುಂಚೆ ನಿಕೋನೆಲ್ಲ ಯೂಸ್ ಮಾಡ್ತಾ ಇದ್ದೆ. ಅದರಲ್ಲಿ ಆಟೋ ಫೋಕಸ್ ಅಷ್ಟೊಂದು ಫಾಸ್ಟ್ ಆಗಿರಲಿಲ್ಲ ಅಂತೇಳ್ಬಿಟ್ಟು ಕೆನಾನ್ ತೊಗೊಬೇಕಂದಿದ್ದೆ. ಬಟ್ ಭಾಳಷ್ಟು ರಿಸರ್ಚ್ ಮಾಡಿದಾಗ ಸೋನಿ ಕ್ಯಾಮ್ರಾ ಬಂದ್ಬಿಟ್ಟು ಭಾಳಷ್ಟು ಹೆವಿ ಇತ್ತು. ನಿಕೋನ್ ಇದ್ದಾಗಲೇ ಒಂದು ಸೋನಿ ಕ್ಯಾಮ್ರಾ ತೊಗೊಂಡಿದ್ದೆ ಚಿಕ್ಕದು. ಅದು ಬಿಟ್ಟು ತುಂಬ ಆಫರ್ಡಬಲ್ಲು ವ್ಲಾಗಿಂಗ್ ಕ್ಯಾಮ್ರಾ ಅಂತ ಕರೀತಾರೆ. ಸೊ ಅದು ಬಿಟ್ಟು ಸೋನಿಯಾ ಆಲ್ಫಾ A5300 ಅಂತ. ಸೊ ಇವಾಗ ನಾನು ಯೂಸ್ ಮಾಡ್ತಿರೋದು ಇದು ಸ್ವಲ್ಪ ಎಕ್ಸ್ಪೆನ್ಸಿವ್. ನಾನು ಯಾರಿಗೂ ಇದನ್ನು ಸಜೆಸ್ಟ್ ಮಾಡೋದಿಲ್ಲ, ಏನಕ್ಕೆ ಕನ್ನಡದಲ್ಲಿ ನೀವು ಯೂಟ್ಯೂಬ್ ಮಾಡೋಕ್ಕೆ. ಇಲ್ಲ ನೀವು ಪರ್ಸ್ನಲಾಗಿ ಯೂಸ್ ಮಾಡ್ತೀನಿ ಅಂದರೆ ಸೊ ಇನ್ವೆಸ್ಟ್ ಮಾಡೋಕ್ಕೆ ರೆಡಿ ಇದೆ ಅಂದರೆ 6400 ಅಂತ ಆಲ್ಫಾ 4K ರೆಕಾರ್ಡಿಂಗ್ ಇದೆ. ಜೊತೆಗೆ ನಾರ್ಮಲ್ ರೆಕಾರ್ಡ್ ನಾನು ಮಾಡೋದು ಫುಲ್ 4K ಮಾಡೋಲ್ಲ, ಜಸ್ಟ್ ಫುಲ್ HD ಮಾಡ್ತೀನಿ. ಬಟ್ ಆಟೋ ಫೋಕಸ್ ನೀವು ನೋಡ್ಬೋದು ಎಷ್ಟು ಫಾಸ್ಟ್ ಆಗಿದೆ ಅಂತ. ಆಟೋ ಫೋಕಸ್ ಆಗಿರ್ಬೋದು, ಎಲ್ಲನೂ ಅದ್ಭುತವಾಗಿದೆ, ಬೇಜಾನ್ ಫೀಚರ್ಸ್ ಇದ್ದಾವೆ. ಸೊ ಇನ್ನು ನಮ್ಮ ಕ್ಯಾಮ್ರಾನ ನೀವು ನೋಡ್ಬೇಕಂತಂದರೆ ಈಗ ನೋಡಿ, ಐ ಥಿಂಕ್ ಕಾಣ್ತಾ ಇದೆ ಅನ್ಕೊತೀನಿ. ಸೊ ಇದು ನನ್ನ ಕ್ಯಾಮ್ರಾ. ಸೊ ಅದರಲ್ಲಿ ಡಿಸ್ಪ್ಲೇ ಎಲ್ಲ ಇದೆ ಆ್ಯಂಡ್ ಇದು ಲೆನ್ಸ್ ಅದರಲ್ಲೇ ಬರುತ್ತೆ. ಆಲ್ಮೋಸ್ಟ್ 95,000 rupees ಕ್ಯಾಮ್ರಾ ಇದು. ನೋಡಿದ್ರಲ್ಲ ನನ್ನ ಕ್ಯಾಮ್ರಾ ಮತ್ತು ಫೋನು. ಎರಡನೇದಾಗಿ ಅಭಿ ಜಿ ಮಟ್ ಅಂತ ಇದೆ, ಅಭಿ ಜಿ ಮಟ್ ಅಂತ ಅನ್ಕೊತೀನಿ, ಹೆಸರು ತಪ್ಪಾಗಿದ್ರೆ ಕ್ಷಮಿಸಿ. ಅವ್ರು ಕೇಳಿದರೆ ಫೋನ್ ರೇಟ್ ಮತ್ತೆ ಕಡಿಮೆ ಆಗ್ತಾ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 18% ಒಂದು GST ಎಲ್ಲದಕ್ಕೂ ಜಾಸ್ತಿ ಆಗಿದೆ. ಹಾಗಾಗಿ ಫೋನ್ ರೇಟ್ ಕಡಿಮೆ ಆಗಿದೆ ಅಂತ ಅವ್ರು ಕೇಳಿದ್ದಾರೆ ಅಭಿಯವರೇ. ಫೋನ್ ರೇಟು ಅಬ್ಸಲ್ಯೂಟ್ಲಿ ಕಡಿಮೆ ಆಗೋದಿಲ್ಲ. ಇನ್ ಕೇಸ್ ಏನಾದರೂ ಜಾಸ್ತಿ ಆಗಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ MI ಫೋನ್ಸ್ಗಳು ಏನೆಲ್ಲ ಒಂದು ಫ್ಲ್ಯಾಗ್ಶಿಪ್ ಬರ್ತಾ ಇತ್ತು K30 ಸೀರೀಸ್ ಎಲ್ಲ, ಅದೆಲ್ಲ ಇನ್ಮೇಲೆ ಕಿಲ್ಲರ್ ಪ್ರೈಸಿಂಗಲ್ಲಿ ಬರ್ದಿಲ್ಲ. ಆಲ್ಮೋಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಎಕ್ಸ್ಪೆಕ್ಟ್ ಮಾಡ್ಕೊಬೇಡಿ MIನ ಫೋನ್ಸ್ಗಳು ಕಿಲ್ಲರ್ ಪ್ರೈಸಲ್ಲಿ ಬರುತ್ತೆ ಅಂತ, K ಸೀರೀಸಲ್ಲಿ ಆಗಿರ್ಬೋದು. ಬಟ್ ನನ್ನ ಪ್ರಕಾರ ಏನಂದರೆ 18% GST ಆಗಿರೋದ್ರಿಂದ ಕೆಲವೊಂದು ಕಂಪ್ನಿಗಳು ಫೋನ್ಗಳನ್ನ ತಯಾರು ಮಾಡಿ ರೇಸ್ ಮಾಡೋಕ್ಕೆ ಮುಂಚೆ ಒಂದು ಪ್ರೈಸ್ನ ಸೆಟಪ್ ಮಾಡಿರ್ತಾರೆ, ಅದಾದಮೇಲೆ ಪ್ರೈಸ್ನ ಡ್ರಾಪ್ ಮಾಡ್ತಾರೆ. ಸೊ ಐ ಥಿಂಕ್ ನನಗೇನು ಡಿಫ್ರೆನ್ಸ್ ಅನ್ಸಲ್ಲ. 18% GST ಜಾಸ್ತಿ ಆಗಿದೆ. ಬಟ್ ಇರೋ ಫೋನ್ಸ್ಗಳ್ದೆಲ್ಲ ಪ್ರೈಸಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಹೊಸದಾಗಿ ಲಾಂಚ್ ಆಗೋ ಫೋನ್ಸ್ಗಳು ಲಾಂಚ್ ಆಗ್ಬೇಕಾದ್ರೆ ಒಂದು ಡೀಸೆಂಟ್ ಪ್ರೈಸಲ್ಲಿ ಲಾಂಚ್ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ನೋಡಿರೋ ಪ್ರಕಾರ OnePlusನ ಒಂದು ಪ್ರೈಸ್ ಬಿಟ್ಟು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಅಂದರೆ ನಾವು ಅಂದ್ಕೊಂಡ್ರೆ ಪ್ರೈಸ್ ಬರಲ್ಲ ಅಂತೇಳಿ ಎಲ್ಲರೂ ಡಿಸಪಾಯಿಂಟ್ ಆಗಿದ್ರು. ಅದಾದಮೇಲೆ OnePlus ಅದನ್ನು ಅರ್ಥ ಮಾಡಿಕೊಂಡು ದೇ ಚೇಂಜ್ ದ ಪ್ರೈಸ್. ಒಂದು 10,000 to 15,000 ರೂಪಾಯಿ ಇಂಡಿಯಾಗೆ ಅಂತಲೇ ಕಡಿಮೆ ಮಾಡಿಬಿಟ್ಟು ಲಾಂಚ್ ಮಾಡಿದರೆ 48,000 52,000 ಈ ರೇಂಜಲ್ಲಿ ನಿಮಗೆ ಬರುತ್ತೆ OnePlusನ ಒಂದು ಫೋನ್ಸ್ಗಳು. ಅದೇ ರೀತಿಯಾಗಿ ಪ್ರೈಸಸ್ ಕಡಿಮೆ ಆಗಿದೆ ಅಂತ ನಾನು ಹೇಳಲ್ಲ, ಬಟ್ ಹೊಸ ಫೋನ್ಸ್ಗಳು ಬಂದರೆ ಆ ಪ್ರೈಸು ಸ್ವಲ್ಪ ರೀಸನಬಲ್ ಆಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಕಡಿಮೆ ಆಗೋದು ಡೌಟ್. ಆ್ಯಂಡ್ ಇನ್ ಕೇಸ್ ಫ್ಲಿಪ್ಕಾರ್ಟಲ್ಲಿ ಮತ್ತು ಅಮೆಝಾನಲ್ಲಿ ಏನಾದರೂ
ಈ ಒಂದು ಸೇಲ್ ಸ್ಟಾರ್ಟ್ ಆದರೆ ಇದೆಲ್ಲ ಲಾಕ್ಡೌನ್ ಮುಗಿದ ಮೇಲೆ ಮೇ ಬಿ ಅವ್ರು ಆಫರ್ನ ಕೊಡ್ತಾರೆ. ಏನಕ್ಕೆ ಫುಲ್ ಬಿಸ್ನೆಸ್ ಡೌನ್ ಆಗಿರುತ್ತೆ, ಅದನ್ನು ರಿಕವರ್ ಮಾಡಲಿಕ್ಕೆ ಆ ಟೈಮಲ್ಲಿ ಫೋನ್ಸ್ಗಳನ್ನ ನೀವು ಖರೀದಿ ಮಾಡ್ಬೋದು. ಗಣೇಶ್ ಕೇಳಿದರೆ ಯಾವುದು ನನ್ನ ಪಿ ಸಿ ಅಂತ. ಐ ಥಿಂಕ್ ನೀವು ನೋಡ್ಬೋದು ಬ್ಯಾಕ್ ಸೈಡಲ್ಲಿ ನನ್ನ ಪಿ ಸಿ ಅಂದ್ಬಿಟ್ಟು ಇದು ಯಾವುದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಲ್ಲ, ಇದು ಕಸ್ಟಮೈಸ್ಡ್ ಪಿ ಸಿ. ನಿಮಗೆ ಎಲ್ ಜಿದು ಮಾನಿಟರ್ ಬರುತ್ತೆ, ಮತ್ತೆ ಬಂದ್ಬಿಟ್ಟು ಇಲ್ಲಿ ನಿಮಗೆ ಪಕ್ಕದಲ್ಲಿ ನೋಡ್ಬೋದು ನನ್ನ ಒಂದು ಕ್ಯಾಬಿನ್ ಏನಿದೆ. ಇದರಲ್ಲಿ ಬಂದ್ಬಿಟ್ಟು ಒಂದು 8 GB ರ್ಯಾಮ್ ಇದೆ, 16 GB ರ್ಯಾಮ್ ಹಾಕಬೇಕಾಯಿತು. ಬಟ್ ಸಮ್ ರೀಸನ್ 8 GB ರ್ಯಾಮ್ ಬರಲಿಲ್ಲ, ಹಾಗಾಗಿ ಇನ್ನು ಬರೀ 8 GB ಹಾಕ್ಬಿಟ್ಟು ಮಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ 16 GB ಪ್ಲಾನ್ ಮಾಡಿದ್ದು. GB ಮದರ್ ಬೋರ್ಡ್ ಇದೆ ಆ್ಯಂಡ್ ಬೇರೆ ಎಲ್ಲ ಇದೆ, ಅದು ವಿಡಿಯೋ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಆ ವಿಡಿಯೋ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಇಲ್ಲಿ ಕೂಡ ಬರ್ತೀನಿ, ನೋಡ್ಬೋದು. ಕಂಪ್ಲೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನನ್ನ ಪಿ ಸಿ ಯಾವುದೇ ಒಂದು ಬ್ರ್ಯಾಂಡ್ ಅಲ್ಲ, ಇದು ಕಸ್ಟಮೈಸ್ಡ್ ಪಿ ಸಿ. ಓಕೆ, ಸೊ ಆ್ಯಂಡ್ ಇದು ರೆಡ್ ಗೇರು ಮತ್ತು ಕಾಸ್ಮಿಕ್ ಬೈಟದು. ಆ್ಯಕ್ಚುಲಿ ರೆಡ್ ಗೇರ್ದು ಒಂದು ಕೀಬೋರ್ಡು ಮತ್ತು ಮೌಸು, ಫುಲ್ ಕಲರ್ಫುಲ್ ಲೈಟ್ಸ್ ಎಲ್ಲ ಬರುತ್ತೆ. ಇದು ನನ್ನ ಪಿ ಸಿಯ ಒಂದು ಇದು ವಿವರಣೆ. ಆ್ಯಂಡ್ ಎಸ್ಪೆಷಲಿ ಇದರೊಳಗೆ GTX ಒಂದು ಗ್ರಾಫಿಕ್ ಕಾರ್ಡ್ ಬರುತ್ತೆ 4 GB, ಮತ್ತು 8 GB ಮತ್ತು 1 TB ಹಾರ್ಡ್ ಡಿಸ್ಕು, ಮಾನಿಟರ್ ನಿಮಗೆ LG ಸಿಗುತ್ತೆ. ಇಷ್ಟೆಲ್ಲ ಇದೆ. ಸೊ ಬೆಸ್ಟ್, ಒನ್ ಆಫ್ ದಿ ಬೆಸ್ಟ್. ಐ ಥಿಂಕ್ 650 ಪವರ್ ಸಪ್ಲೈ ಇದೆ ಇದಕ್ಕೆ. ಆ ವಿಡಿಯೋದಲ್ಲಿ ನಾನು ಆದಷ್ಟು ಹೇಳಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಇಬ್ಬರು ಕೂಡ ಆಲ್ಮೋಸ್ಟ್ ಆಲ್ ಸಿಮಿಲರ್ ಕ್ವಶನ್ ಕೇಳಿದ್ದಾರೆ. ಒಬ್ಬರು ಬಂದ್ಬಿಟ್ಟು ಶ್ರೀಕಾಂತ್ ಭಂಡಾರಿ ಅವರು ಕೇಳಿದ್ದಾರೆ, ಬೆಸ್ಟ್ ಲ್ಯಾಪ್ಟಾಪ್ ಫಾರ್ ಸ್ಟೂಡೆಂಟ್ಸ್ ಅಂಡರ್ 35,000 ಅಂತ ಕೇಳಿದ್ದಾರೆ. ಸೊ ವಿದ್ಯಾಧರ್ ಹಲುವಳ್ಳಿ ಅನ್ನೋರು ಕೇಳಿದ್ದಾರೆ, 20,000ದಲ್ಲಿ ಯಾವುದಾದ್ರೂ ಲ್ಯಾಪ್ಟಾಪ್ ತಿಳಿಸಿಕೊಡಿ ಅಂತ. ಸೊ 20,000ದಲ್ಲಿ ಲ್ಯಾಪ್ಟಾಪ್ಗಳು ಬರ್ತದೆ, ಬಟ್ ಇನ್ ಕೇಸ್ ನೀವು ನಾರ್ಮಲ್ ಬೇಸಿಕ್ ಯೂಸ್ಗೆ ಅಂದರೆ ನಿಮಗೆ ಅದರಲ್ಲಿ ಎಲ್ಲ ಒಂದು ಬೇಸಿಕ್ ಒಂದು 4 GB ರ್ಯಾಮ್ ಆಗಿರ್ಬೋದು, ಒಂದು 500 GB ರೋಮ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಒಂದು ನಾರ್ಮಲ್ ಒಂದು ಸ್ಕ್ರೀನ್ ಸೈಜ್ ಆಗಿರ್ಬೋದು ನಿಮಗೆ ಸಿಗುತ್ತೆ. ಬಟ್ ನಾನು ಇನ್ ಕೇಸ್ ಏನಾದರೂ 20 ಮೇಲೆ ಹೋಗ್ತೀರಾ ಅಂತಂದರೆ ಈ ಒಂದು ಮಿನಿಮಮ್ ಕಾನ್ಫಿಗರೇಷನ್ ತಿಳಿಸ್ಕೊಡ್ತೀನಿ. ಐ ಥಿಂಕ್ ನೀವು ನೋಟ್ ಮಾಡ್ಕೋಬೋದು. ನನ್ನ ಪ್ರಕಾರ ನೀವು ಇನ್ ಕೇಸ್ ಏನಾದರೂ ಅದಕ್ಕೆ ಹೋದರೆ i3 ಮತ್ತು 7th ಜನರೇಷನ್ ಆ ಥರ ನಿಮಗೆ 20 to 25 ಸಿಗುತ್ತೆ. ಬಟ್ ಸ್ವಲ್ಪ ಇನ್ವೆಸ್ಟ್ ಮಾಡಿಬಿಟ್ಟು ನೀವು 35,000 ಹೋಗ್ತೀವಿ ಅಂದರೆ ನಿಮಗೆ ಏನಿಲ್ಲ ಅಂದ್ರೂ ನಿಮಗೆ i3 8th ಜನರೇಷನ್ ಮೇಲ್ಗಡೆ ಹೋಗಿ, ಆ್ಯಂಡ್ ಅದಾದಮೇಲೆ ನಿಮಗೆ 1 TB ಹಾರ್ಡ್ ಡಿಸ್ಕ್ನ ತೊಗೊಳ್ಳಿ, ಅಥವಾ 15 ಇಂಚಸ್ನ ಒಂದು ಡಿಸ್ಪ್ಲೇ ನಿಮಗೆ ತೊಗೋಬೇಕಾಗುತ್ತೆ, 1 TB ಹಾರ್ಡ್ ಡಿಸ್ಕ್, ಮತ್ತು ಮಿನಿಮಮ್ 8ರಿಂದ 16 GB ರ್ಯಾಮ್ ಇರ್ತಕ್ಕಂತಹ ಲ್ಯಾಪ್ಟಾಪ್ಗಳು. ನಾನು ಟೋಟಲ್ 5 ಲ್ಯಾಪ್ಟಾಪ್ಗಳನ್ನ ಸೆಲೆಕ್ಟ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಹೋಗ್ಬಿಟ್ಟು ನಿಮಗೆ ಇಷ್ಟವಾದನ್ನ ನೀವು ತಗೋಬೋದು. ಬಟ್ ಸದ್ಯಕ್ಕೆ ಬೈಯಿಂಗ್ ಲಿಂಕ್ ಹಾಕಿರೋದಿಲ್ಲ. ಲಾಕ್ಡೌನ್ಗೆ ವೆಯ್ಟ್ ಮಾಡಿ, ಆಮೇಲೆ ಮತ್ತೆ ಈ ಒಂದು ವಿಡಿಯೋಗೆ ಬಂದರೆ ಲಿಂಕ್ಗಳು ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೇರವಾಗಿ ಪರ್ಚೇಸ್ ಮಾಡಿ. ಸೊ ನನಗೂ ಸಪೋರ್ಟ್ ಆಗುತ್ತೆ. ಸೊ ಇದು ನನ್ನ ಒಂದು ಅನಿಸಿಕೆ. ಇನ್ ಕೇಸ್ ನೀವು ಲ್ಯಾಪ್ಟಾಪ್ನ ಪ್ಲ್ಯಾನ್ ಮಾಡ್ಬೇಕಂದ್ರೆ ವಿಂಡೋಸ್ 10 ಮಿನಿಮಮ್ ಇರಬೇಕು, ಅದನ್ನು ತೊಗೊಳ್ಳಿ. ಡಾಸ್ ತಗೊಳ್ಕೊಬೇಡಿ, ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಹಾಗಾಗಿ 1 TB ಮತ್ತು ಮಿನಿಮಮ್ i3 8th ಜನರೇಷನ್ ಇರಬೇಕು, 8th ಜನರೇಷನ್ ಕೆಳಗಿರೋದನ್ನ ತೊಗೊಬೇಡಿ ಅಷ್ಟೇ. ಇದು ನನ್ನ ಸಜೆಷನು. ಇನ್ ಕೇಸ್ ನೀವು ಲ್ಯಾಪ್ಟಾಪ್ನ ನೋಡಿದ್ರೆ 35,000 ಒಳಗಡೆ, ಇದು ಆ್ಯಕ್ಚುಲಿ 35 ಒಳಗಡೆ ಬರುತ್ತೆ ನಮಗೆ ಬೆಸ್ಟ್ ಲ್ಯಾಪ್ಟಾಪ್ಸು, ತೊಗೊಳ್ಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಡಿಯೋ ಕ್ರಿಯೇಷನ್ಸ್ ಅವ್ರು ಕೇಳಿದ್ದಾರೆ, ರ್ಯಾಮ್ ಮತ್ತು ಪ್ರೊಸೆಸರ್ಗೆ ಹೇಗೆ ಲಿಂಕ್ ಇರುತ್ತೆ? ಸೊ ಈ ರ್ಯಾಮ್ ಪ್ರೊಸೆಸರು ಹೆಂಗೆ ಲಿಂಕ್ ಆಗುತ್ತಪ್ಪ ಅಂತಂದರೆ, ರ್ಯಾಮ್ ಅನ್ನೋದು ನಿಮ್ಮ ಒಂದು ಫುಡ್ ಥರ, ಓಕೆನಾ. ಪ್ರೊಸೆಸರ್ ಬಂದ್ಬಿಟ್ಟು ಒಂದು ಸ್ಪೀಡು, ಎನರ್ಜಿ, ಓಕೆನಾ. ಸೊ ನಿಮಗೆ ಎನರ್ಜಿ ಬೇಕಂದರೆ ನಿಮಗೆ ಫುಡ್ ಬೇಕಾಗುತ್ತೆ. ಸೊ ಆ ಫುಡ್ ಇಲ್ಲ ಅಂದರೆ ಹೆಂಗೆ ಎನರ್ಜಿ? ಬಟ್ ನಾವು ತಿಂತೀವಿ ಯಾವಾಗಲೂ, ಅದು ರ್ಯಾಮ್ ಅಂತ ಅಂದ್ಕೊಳ್ಳಿ. ಆ ರ್ಯಾಮ್ನ ಯಾವಾಗಲೂ ನಾವು ಹಾಕ್ಕೊತಾ ಇರ್ತೀವಿ. ಬಟ್ ಫೋನ್ಸ್ಗಳಲ್ಲಿ ಒಂದ್ಸರಿ ಆ ರ್ಯಾಮ್ ಹಾಕಿದರೆ ಆ ಒಂದು ರ್ಯಾಮು ಮತ್ತು ಎನರ್ಜಿ ಅಂದರೆ ಸ್ಪೀಡ್ ಏನಿರ್ತದೆ ಅದು ಎರಡಕ್ಕೂ 1 to 1 ಕನೆಕ್ಟ್ ಆಗಿರ್ತದೆ. ಯಾವುದು ಕೂಡ ಒಂದು ಸಪ್ರೇಟ್ ಆಗಿರೋದಿಲ್ಲ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ನಿಮ್ಮ ಒಂದು ಅಪ್ಲಿಕೇಶನ್ನು ಬಳಕೆ ಆಗಲಿಕ್ಕೆ ಆ ಒಂದು ಪವರ್ ಬೇಕೇ ಬೇಕು, ಆ ರ್ಯಾಮ್ನ ಒಂದು ಪವರ್ ಬೇಕಾಗುತ್ತೆ. ಅದಕ್ಕೂ ಒಂದು ಸ್ಪೀಡ್ ಇರ್ತದೆ, ಮೆಗಾಹರ್ಟ್ಸು ಇಷ್ಟು ಸ್ಪೀಡ್ ಅಂತ ಇರುತ್ತೆ. ಲೈಕ್ ಎಕ್ಸಾಂಪಲ್ ಈ ಒಂದು ಪಿ ಸಿ ಕೂಡ ನಿಮಗೆ ರ್ಯಾಮ್ ಇದೆ, 8 GB ರ್ಯಾಮು, ಅದು ಒಟ್ಟು 3000 ಹರ್ಟ್ಸು ಇದು ಬರುತ್ತೆ, ಸ್ಪೀಡ್ ಬರುತ್ತೆ. ಸೊ ಅದೇ ಥರನೇ ರ್ಯಾಮು ಮತ್ತು ಪ್ರೊಸೆಸರು ಎಲ್ಲನೂ 1 to 1 ಗ್ರಾಫಿಕ್ ಕಾರ್ಡ್ ಎಲ್ಲ ಇದ್ರೇ ಒಂದು ಪಿ ಸಿ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಅದು ಲಿಂಕ್ ಆಗುತ್ತೆ. ಐ ಥಿಂಕ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸತ್ತಾಗ ಜನಸ ಕಾಮೆಂಟ್ ಮಾಡಿ ತಿಳಿಸಿ, ಮತ್ತೆ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಬೇರೆ ರೀತಿ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೆಂಕಟೇಶ್ ಬಿ ವಾಳ ಅಣ್ಣ, ಫೋನ್ ತೊಗೋಬೇಕು, ರಿಯಲ್ಮಿ C3 ಆ್ಯಂಡ್ ಇನ್ಫಿನಿಕ್ಸ್ Hot 8. ರಿಯಲ್ಮಿ C3 ಸಜೆಸ್ಟ್ ಮಾಡ್ತೀನಿ. ಇನ್ಫಿನಿಕ್ಸ್ Hot 8 ಬೆಸ್ಟ್ ಫೋನ್ ಆ ಪ್ರೈಸಲ್ಲಿ, ಬಟ್ ಏನೋ ಈ ಪ್ರೈಸಸ್ ಜಾಸ್ತಿ ಆಗ್ತಾ ಇದೆ. ಬಟ್ ಇನ್ಫಿನಿಕ್ಸ್ ಬಿಟ್ಟು ರಿಯಲ್ಮಿಯಾಗಿ ಸಜೆಸ್ಟ್ ಮಾಡ್ತೀನಿ. ಬೆಟರ್ ಬ್ರ್ಯಾಂಡು, ಬೆಟರ್ ಸರ್ವಿಸ್ ಸಿಗುತ್ತೆ ಅಂತ, ಹಾಗಾಗಿ ರಿಯಲ್ಮಿ ಸೀರೀಸ್ ತೊಗೊಳ್ಳಿ. ಆ್ಯಂಡ್ ಎರಡನೇದು, ಫಸ್ಟ್ 1K ಸಬ್ಸ್ಕ್ರೈಬರ್ಸ್ ಎಷ್ಟು ದಿನಕ್ಕೆ ಆಯಿತು? ಮೇ ಬಿ ಒಂದು 2-3 ತಿಂಗಳಾಗಿರ್ಬೋದು, ಫಸ್ಟು 1,000 ಸಬ್ಸ್ಕ್ರೈಬರ್ಸು. ನೆಕ್ಸ್ಟ್ ಬಂದ್ಬಿಟ್ಟು, ಅಣ್ಣ ನನ್ನ ಫೋನಲ್ಲಿ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ J2 ಕೋರ್ನಲ್ಲಿ ಕೈನ್ ಮಾಸ್ಟರ್ ಮೋಡ್ APK ಇನ್ಸ್ಟಾಲ್ ಆಗ್ತಾಯಿಲ್ಲ.
J2 ಕೋರ್ ಬಂದ್ಬಿಟ್ಟು ತುಂಬ ಲೋ ಕಾನ್ಫಿಗರೇಷನ್ ಇರತಕ್ಕಂಥ ಒಂದಿದು, ಬಟ್ ಅದು ಔಟ್ಡೇಟೆಡ್ ಸಾಫ್ಟ್ವೇರ್ ಇರುತ್ತೆ, ಹಾಗಾಗಿ ಅದ್ರಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಬೆಟರ್ ನೀವು C3ಗೆ ಅಪ್ಗ್ರೇಡ್ ಆಗ್ತಿರಲ್ಲ, ಅವಾಗ ನಿಮಗೆ ಈ ಒಂದು ಅಪ್ಲಿಕೇಶನ್ಸ್ಗಳು ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅವಾಗ ನಾವು ಚೇಂಜ್ ಮಾಡ್ತಿರ್ಬೇಕಾಗುತ್ತೆ, ಅಪ್ಗ್ರೇಡ್ ಆಗ್ತಿರ್ಬೇಕಾಗುತ್ತೆ ಫೋನ್ಸ್ಗಳಿಗೆ. ಬಿಕಾಸ್ ಈಗಿರ್ತಕ್ಕಂಥ ಒಂದು ಫಾಸ್ಟೆಸ್ಟ್ ಇದರಲ್ಲಿ ಹಳೆಯ ಸಾಫ್ಟ್ವೇರ್ಸ್ಗಳಿಗೆ ಸಪೋರ್ಟ್ನ ಕಡಿಮೆ ಮಾಡ್ತಾರೆ ಡೆವಲಪರ್ಗಳು. ಸೊ ಹಾಗಾಗಿ ಫೋನ್ನ ಬೆಟರಾಗಿ ಅಪ್ಗ್ರೇಡ್ ಮಾಡಿ, ಸಿಂಪಲ್. ಎಲ್ಲರೂ ಬಂದ್ಬಿಟ್ಟು ಕೊಲ್ಯಾಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ. ನನಗೆ ಅರ್ಥ ಆಗ್ತಿಲ್ಲ ಏನಕ್ಕೆ ಈ ರೀತಿ ಕೇಳ್ತಾರೆ ಅಂತ. ಓಕೆ, ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಇನ್ ಕೇಸ್ ನಾನು ನಿಮ್ಮ ಜೊತೆ ಕೊಲ್ಯಾಬ್ ಮಾಡಬೇಕು ಅಂತಂದರೆ ಏನು ಹಿಂಗೆ ಹೇಳ್ತಾವ್ರೆ ಇವರೊಂದು ದೊಡ್ಡ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ವೆರಿ ಸಿಂಪಲ್ಲು. ಸಪೋರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಅನ್ನೋದು ವ್ಯಾಲ್ಯೂ ಬರೋದಿಲ್ಲ. ನನಗೆ ನೀವು ನಿಮ್ಮ ಒಂದು ವ್ಯಾಲ್ಯೂನ ನೀವೇ ಕ್ರಿಯೇಟ್ ಮಾಡಬೇಕು ಅಂತ ನಾನು ಇಷ್ಟಪಡ್ತೀನಿ. ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಹೇಳ್ತಾ ಇದ್ದೀನಿ. ಸೊ ನಾನು ಯಾವತ್ತೂ ಯಾರ ಸಪೋರ್ಟ್ನೂ ಕೇಳಿಲ್ಲ. ನಾನೇ ನನ್ನ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ ಇಂಪ್ರೂವ್ ಮಾಡಿಕೊಂಡು 1,00,000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದ್ದೀನಿ. ಈ ಒಂದು ನಾವು 1,00,000 ಸಬ್ಸ್ಕ್ರೈಬರ್ಸ್ ಇದ್ರೂ ನಮ್ಮ ಜನಗಳು ನೋಡೋವಂಥ ಕಂಟೆಂಟು ಯಾವುದೇ ರೀತಿ ಎಜುಕೇಷನ್ ಕಂಟೆಂಟ್ಗಳಿಗೆ ಇಲ್ಲಿ ಕನ್ನಡದಲ್ಲಿ ಬೆಲೆ ಇಲ್ಲ. ಇದು ನಾನೆಲ್ಲ ಯಾವ ಯೂಟ್ಯೂಬರ್ಸ್ನ ಹೋಗ್ಬೇಕಾದ್ರೆ ಕೇಳಿ. ಎಂಟರ್ಟೈನ್ಮೆಂಟ್ಗಿದೆ, ಗಾಸಿಪ್ಸ್ಗಿದೆ, ಸಿನಿಮಾಗಿದೆ. ಓಕೆ, ಇದನ್ನೇ ಭಾಳಷ್ಟು ಜನ ನೀವು ಮಾಡ್ತೀರಾ. ಏನಕ್ಕೆ ಅಂದರೆ ಎಜುಕೇಷನ್ ವೀಡಿಯೋಸ್ ಮಾಡಲಿಕ್ಕೆ ಈ ಒಂದು ಕೆಲವು ಯೂಟ್ಯೂಬರ್ಸ್ಗಳಿಗೆ ಅಷ್ಟೊಂದು ಎಲಿಜಿಬಿಲಿಟಿ ಇರೋದಿಲ್ಲ, ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಏನಾಯ್ತಾ ಗೊತ್ತಾ, ನಾನು 8 ರಿಂದ 9 ವರ್ಷ ಎಕ್ಸ್ಪೀರಿಯನ್ಸ್ನ ತೊಗೊಂಡಿದ್ದೀನಿ ಈ ಒಂದು ಟೆಲಿಕಾಮ್ ಫೀಲ್ಡಲ್ಲಿ. ಹಾಗಾಗಿ ನಾನು ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ನಾನು ಎಕ್ಸ್ಪ್ಲನೇಷನ್ ಕೊಟ್ಟರು ಅದು ಕೇಳೋರೇ ಆಗಿಲ್ಲ ಫಸ್ಟ್ ಆಫ್ ಆಲ್. ಓಕೆನಾ, ಹಾಗಾಗಿ ಕೆಲವೊಂದು ರೀಸೆಂಟಾಗಿ ಏನೆಲ್ಲ ಒಂದು ವಿಚಾರಗಳು ಬರ್ತವೆ ಅದ್ರ ಬಗ್ಗೆ ವೀಡಿಯೋಗಳು ಮಾಡಿದಾಗ ಅವು ಕೆಲವೊಂದು ಓಡಿದ್ದಾವೆ. ಸೊ ಸಪೋರ್ಟ್ ಅಂತ ಅಂದರೆ ತುಂಬ ಸಿಂಪಲ್. ಇನ್ ಕೇಸ್ ನಿಮಗೆ ಈಗ ನೋಡಿ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಅದು ಒಂಥರ ಸಪೋರ್ಟ್ ನಿಮಗೆ. ಓಕೆ, ಅದನ್ನು ಬೇಕಾದ್ರೆ ಮಾಡು. ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದ್ರು ಡೌಟ್ಸ್ ಇದೆ ಅಂದರೆ ಯೂಟ್ಯೂಬಲ್ಲಿ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸಪೋರ್ಟ್ ಮಾಡೋದಂದರೆ ನಾವು ಕೊಲ್ಯಾಬ್ ಮಾಡಬೇಕು, ಆಮೇಲೆ ಕಮ್ಯುನಿಟಿ ಟೇಬಲ್ ಹಾಕಬೇಕು, ಇದೆಲ್ಲ ನಿಮ್ಗೆ ಯಾರು ಐಡಿಯಾ ಕೊಟ್ಟರು ನನಗಂತೂ ಗೊತ್ತಿಲ್ಲ. ಸೊ ಫಸ್ಟ್ ಆಫ್ ಆಲ್ ಕೊಲ್ಯಾಬ್ ಮಾಡೋದ್ರಿಂದ ನಿಮಗೆ ಆದ ಒಂದು ವ್ಯಾಲ್ಯೂ ಬರೋದಿಲ್ಲ. ಅಲ್ಲಿ ಬರೋದು ನೀವು ಯಾರ ಜೊತೆ ಕೊಲ್ಯಾಬ್ ಮಾಡಿರ್ತಾರೋ ಅವ್ರು ನೋಡೋಕೆ ಬರ್ತಾರೆ. ಮೇ ಬಿ ಒಂದು 2-3 ಸಬ್ಸ್ಕ್ರೈಬರ್ಸ್ ಬರ್ಬೋದು. ನಾಳೆ ನಿಮ್ಮ ಕಂಟೆಂಟ್ ಸರಿ ಇಲ್ಲ ಅಂದರೆ ಅವ್ರು ಬಿಟ್ಟು ಹೋಗ್ತಾರೆ. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ, ಅದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಓನ್ ಎಫರ್ಟ್ ಹಾಕಿ ಪ್ರಯತ್ನ ಪಡಿ, ಕಂಟೆಂಟು ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳಿ ಸ್ವಂತವಾಗಿ. ಐ ಥಿಂಕ್ ಭಾಳಷ್ಟು ಜನ ಕಂಟೆಂಟ್ ಮೇಲೆ ಫೋಕಸ್ ಮಾಡಲ್ಲ. ಇಲ್ಲಿ ಕನ್ನಡದಲ್ಲಿ ಇರೋರು ಹಂಗೆ ಇದ್ದಾರೆ, ಎಕ್ಸ್ಪೆಕ್ಟೇಷನ್ ಇರೋದು ಎಲ್ಲ ಸಿನಿಮಾದು ಗಾಸಿಪ್ಸ್ ಇರ್ತದೆ, ಹಾಗಾಗಿ ಅದಕ್ಕೆ ಮತ್ತೆ ಇದಾಗ್ಬಿಡ್ತಾರೆ. ಸೊ ಹಾಗೆ ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್ ನೀವು ಏನು ಮಾಡಬೇಕು ಅಂತ ಇದ್ದೀರಾ ಯೂಟ್ಯೂಬಲ್ಲಿ ಅಂತ, ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಸೊ ನಿಮಗೆ ಆಲ್ ದ ಬೆಸ್ಟ್. ನಿಮಗೆ ಇದು ಒಂದು ನನ್ನ ಒಂದು ಸಪೋರ್ಟ್, ನಿಮಗೆ ಬೆಸ್ಟ್ ವಿಶ್ ಮಾಡ್ತೀನಿ. ಯಾವುದೇ ಟೈಮಲ್ಲಿ ನಿಮಗೆ ಯಾವುದೇ ರೀತಿಯ ರಿಲೇಟೆಡ್ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿದ್ದೀನಿ, ಫೇಸ್ಬುಕ್ಕಲ್ಲಿದ್ದೀನಿ, ಅಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಇದು ನನ್ನ ಸಪೋರ್ಟ್ ಇದೇ ಇರ್ತದೆ. ಯಾರೇ ಒಂದು ಆನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದೀರಾ ಒಂದು ಗೋಲ್ ಸೆಟ್ ಮಾಡೋಕ್ಕೆ ಯೂಟ್ಯೂಬಲ್ಲಿ, ಅವ್ರಿಗೆ ಇದನ್ನು ಟೆಕ್ನಾಲಜಿಕ್ ಮತ್ತು ವಿತ್ ಚರಣ್ ಅಂತ ಕೇಳಿದ್ರು, ಅವ್ರಿಗೂ ಅದೇ ಆನ್ಸರು, ಕೊಲ್ಯಾಬ್ ಮಾಡ್ಬೋದು ಅಂತ. ಇನ್ ಕೇಸ್ ನೀವು 10,000 ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿ ಜೆನ್ಯೂನ್ ಕಂಟೆಂಟಲ್ಲಿ ಓನ್ ಎಫರ್ಟಲ್ಲಿ ಡೆಫಿನೆಟ್ಲಿ ಕೊಲ್ಯಾಬ್ ವಿಡಿಯೋ ನಾನೇ ಕಳಿಸ್ತೀನಿ ನಿಮಗೆ. ಸೊ ಐ ಥಿಂಕ್ ದಟ್ಸ್ ಆಲ್. ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡಿ ಅಂದ್ಕೊತೀನಿ. ಈ ಒಂದು ನಿಮ್ಮ ಒಂದು ಕಮೆಂಟ್ಸ್ಗಳಿಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊತೀನಿ. ಎನಿವೆ ಇರೋದೇ 10 ಕ್ವಶನ್ಸ್ಗೂ ಆನ್ಸರ್ ಮಾಡಿದ್ದೀನಿ. ಎಲ್ಲ ಕಂಟೆಂಟು ಪಿಕ್ ಮಾಡಿದ್ದೀನಿ. ಮುಂದೆ ಹೋಗ್ತಾ ಹೆಚ್ಚಿನ ಕಂಟೆಂಟ್ಸ್ಗಳು ಇದೇ ರೀತಿ ನೀವು ಕ್ವಶನ್ಸ್ ಕೇಳಿದಾಗ ಅದೇ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾ ಇರಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ಒಂದು Q&A ವಿಡಿಯೋ ನಿಮಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಇನ್ಫಾರ್ಮೇಷನ್ ಜೊತೆಗೆ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.